ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಮಕ್ಕಳು ತುಂಬಾ ಇಷ್ಟಪಡ್ತೀನಿ ಅಂತಹ ವೆಜಿಟೇಬಲ್ ಹಾಗೆ ಪನ್ನೀರ್ ಯೂಸ್ ಮಾಡಿ ಪನ್ನೀರ್ ಬಾಲ್ಸ್ ಅಂತ ನೋಡಿ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನು ಕಾಯ್ದ ಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಬೇಡ ಅನ್ನೋರು ಬೆಣ್ಣೆ ಬೇಕಾದ್ರೆ ಹಾಕ್ಕೋಬೋದು, ಅದು ಬೇಡ ಅನ್ನೋರು ಆಯಿಲಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಿ ಸಣ್ಣದಾಗಿ ಹಚ್ಚಿರ್ತಕ್ಕಂಥ 2ರಿಂದ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ತುರ್ಕೊಂಡು ಹಾಕಿದ್ದೀನಿ. ಇಲ್ಲಿ ಇದು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಹಾಕಿದ್ದೀವಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಅದು ಫ್ರೈ ಆಗ್ತಿದ್ದಂಗೆ 2 ಆನಿಯನ್ ಹಾಕ್ಕೋತಾ ಇದ್ದೀವಿ. ಈರುಳ್ಳಿನ ಸಣ್ಣದಾಗೆ ಹಚ್ಚಿ ಹಾಕ್ತಾಯಿದ್ದೀವಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ 2 ಕ್ಯಾರೆಟ್ನ ತುರಿದು ಹಾಕ್ತಾಯಿದ್ದೀನಿ. ಇಲ್ಲಿ ಕ್ವಾಂಟಿಟಿ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅದರಲ್ಲೇ ಕಮ್ಮಿ ಜನಕ್ಕೆ ಅಂದರೆ ಅದನ್ನು ಸಹ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಇಲ್ಲಿ 1 ನೌಕೋಲ್ ಹಾಕಿದೆ, 1 ಕ್ಯಾಪ್ಸಿಕಮ್ಮು, ಹಾಗೆ ಈಗ ಇದು ಎಲೆಕೋಸನ್ನ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಸಣ್ಣಗೆ ಹಚ್ಚಿ ಹಾಕಿರೋದು. ಎಲ್ಲನೂ ಸ್ವಲ್ಪ ಅದು ನೀರು ಅಂಶ ಸ್ವಲ್ಪ ಕಮ್ಮಿ ಆಗೋಂಗೆ, ಯಾಕೆಂದರೆ ಎಲೆಕೋಸಲ್ಲೆಲ್ಲ ನೀರಿರುತ್ತೆ, ಕ್ಯಾರೆಟಲ್ಲೂ ನೀರಿರೋದ್ರಿಂದ ನೀರಿನ ಅಂಶ ಸ್ವಲ್ಪ ಡ್ರೈ ಆಗುವಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೋಡಿ, ಈಗ ಅದು ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಿದೆ. ಈಗ ಸ್ವಲ್ಪ 1 ಸ್ಪೂನಷ್ಟು ಸೋಯಾ ಸಾಸು ನಾನಿಲ್ಲಿ ಡೈರೆಕ್ಟಾಗೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಸಾಸು, ಹಾಗೆ ಇಲ್ಲಿ ಟೊಮೊಟೊ ಸಾಸು ಸ್ವಲ್ಪ, ಎಲ್ಲನೂ ಒಂದೊಂದೇ ಸ್ಪೂನ್ ಹಾಕಿರೋದು. ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈಗ ಮೆಣಸು ಪುಡಿ, ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು 1/2 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ. ಈಗ ತುರಿದಿರ್ತಕ್ಕಂಥ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇಲ್ಲಿ ಪನ್ನೀರನ್ನ ಆ್ಯಡ್ ಮಾಡಿದ ತಕ್ಷಣ ಸುಮ್ಮನೆ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು, ಯಾಕೆಂದರೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಿ ಅದು ಉಂಡೆ ಥರ ಬಂದರೆ ಸಾಕು. ತುಂಬ ಬೇಯಿಸಬೇಕು ಅನ್ನೋದೇನಿಲ್ಲ, ಯಾಕೆಂದರೆ ಆಮೇಲೆ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಬಿಸಿ ಹಾಕ್ಕೊಂಡ್ರೆ ಸಾಕು ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಿ. ನೋಡಿ, ಈಗ ಸ್ವಲ್ಪ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಆ ಉಂಡೆಗಳನ್ನ ಮೈದಾ ಹಿಟ್ಟಲ್ಲಿ ಹಾಕ್ಕೊಂಡು ಲೈಟಾಗಿ ಈಗ ಒಳ್ಳಿಸ್ಕೊಳ್ಳಿ. ಚೆನ್ನಾಗಿ ಕಚ್ಚುತ್ತೆ ಮೈದಾ ಎಲ್ಲ. ಆ ಥರ ಎಲ್ಲ ಉಂಡೆಗಳನ್ನ ಆ ಥರ ಡಿಪ್ ಮಾಡಿಕೊಂಡು ಇಟ್ಕೊಳ್ಳೋಣ. ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸರಿ ವಾಟರಲ್ಲಿ ಡಿಪ್ ಮಾಡಿ ಇನ್ನೊಂದು ಲೇಯರ್ ಮೈದಾ ಕಚ್ಚೋ ಹಾಗೆ ಮೈದಾದಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಸಾಕು, 2 ಲೇಯರ್ ಹಾಕೋದ್ರಿಂದನೇ ಸಾಕಾಗುತ್ತೆ. 3 ಲೇಯರ್ 4 ಲೇಯರ್ ಹಾಕ್ಬಿಟ್ರೆ ತುಂಬ ಮೈದಾನೇ ಅನಿಸುತ್ತೆ. ಇದು ಕರೆಕ್ಟಾಗಿರುತ್ತೆ. 2 ಲೇಯರು ಸಾಕಾಗಿಲ್ಲ ಅಂದರೆ ಇನ್ನೊಂದು ಲೇಯರು ಸುಮ್ಮನೆ ಲೈಟಾಗಿ ಇದು ಮಾಡಿಕೊಂಡು ನಡೆಯುತ್ತೆ. 3 ಲೇಯರ್ ಮಾಡಿಕೊಂಡು ಏನಂತ ಜಾಸ್ತಿ ದಪ್ಪ ಅನಿಸಲ್ಲ, ಏಕೆಂದರೆ ಅದು ಬಿಟ್ಕೋಬಾರ್ದು. ಬೇಳೆ ಬೇಯಿಸೋದ್ರಿಂದ ಅದು ಬಿಟ್ಕೊಳ್ದೇ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲ ಉಂಡೆಗಳನ್ನ ನೋಡಿ, ಈಗ ಈ ರೀತಿಯಾಗಿ ಎಲ್ಲನೂ ಮಾಡ್ಕೊಂಡು ಇಟ್ಕೋತಾಯಿದ್ದೀವಿ ನಾವಿಲ್ಲಿ. ಮಾಡಿ ಇಟ್ಟಿದ ಮೇಲೆ ಒಂದ್ರ ಮೇಲೆ ಒಂದೇನು ಇಡಬೇಡಿ. ಅದನ್ನು ಫ್ರಿಜ್ಜಲ್ಲಿ ಒಂದು 10 to 15 ಮಿನಿಟ್ಸ್ ಇಟ್ಟಾದಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ ಅದು. ಈಗ ಒಂದು ಸ್ಟೀಮರಲ್ಲಿ ನೋಡಿ ಈ ರೀತಿಯಾಗಿ ಸ್ಟೀಮ್ ಮಾಡ್ಕೊಳ್ಳೋಣ. ಒಂದು 10 to 15 ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ವೆಜಿಟೇಬಲ್ ಪನ್ನೀರ್ ಬಾಲ್ಸ್ ರೆಡಿ. ಮಕ್ಳುಗಳ ಲಂಚ್ ಬಾಕ್ಸಿಗೆ, ಸಂಜೆ ಟೀ ಟೈಮ್ಗೆ, ದೊಡ್ಡವರಿಂದ ಚಿಕ್ಕವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಸಾಸ್ ಜೊತೆಲಿ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.